ತಮಿಳುನಾಡು ನೂತನ ಸಿಎಂ ವಿಜಯ್ ತಮ್ಮ ಕುರ್ಚಿಯ ಮೇಲಿನ ಬಿಳಿ ಟವೆಲ್ ತೆಗೆದಿರುವುದು ಕುತೂಹಲ ಕೆರಳಿಸಿದೆ. ವಿಜಯ್ ತಮ್ಮ ಕಚೇರಿಯಿಂದ ಸಾಂಪ್ರದಾಯಿಕ ಬಿಳಿ ಟವೆಲ್ ಸಂಪ್ರದಾಯ ಕೈಬಿಟ್ಟಂತೆ ಕಂಡುಬಂದಿದೆ. ಯಾಕಂದ್ರೆ ಮುಖ್ಯಮಂತ್ರಿ ಕಚೇರಿಯ ಅಧಿಕೃತ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಲಾದ ಚಿತ್ರಗಳು ಸಾಂಪ್ರದಾಯಿಕ ಟವೆಲ್ ಇಲ್ಲದೆ ಇರೋದನ್ನ ತೋರಿಸ್ತಿದೆ. ಮಣಿಪುರದ ಹವಾಮಾನ ಕಾರ್ಯಕರ್ತೆ ಲಿಸಿಪ್ರಿಯಾ ಕಂಗುಜಂ ಹೊಸದಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮುಖ್ಯಮಂತ್ರಿಗೆ ಸರ್ಕಾರಿ ಕಚೇರಿಗಳಲ್ಲಿ ವಿಐಪಿ ಕುರ್ಚಿಗಳ ಮೇಲೆ ದೀರ್ಘಕಾಲದಿಂದ ಅನುಸರಿಸ್ತಾ ಇರುವ ಟವೆಲ್ ಸಂಸ್ಕೃತಿ ಕೊನೆಗೊಳಿಸುವಂತೆ ಮನವಿ ಮಾಡಿದ ನಂತರ ಈ ಬೆಳವಣಿಗೆ ಸಂಭವಿಸಿದೆ. ಕಂಗುಜಂ ವಿಜಯ್ ಅವರನ್ನ ಈ ರೂಢಿ ತ್ಯಜಿಸುವಂತೆ ಒತ್ತಾಯಿಸಿದ ಒಂದು ದಿನದ ನಂತರ ಶುಕ್ರವಾರ ಅಧಿಕೃತ ಸಭೆಯಿಂದ ಬಿಡುಗಡೆಯಾದ ಫೋಟೋ ಮುಖ್ಯಮಂತ್ರಿ ಸಾಂಪ್ರದಾಯಿಕ ಬಿಳಿ ಟವೆಲ್ ಇಲ್ಲದೆ ಕುರ್ಚಿಯ ಮೇಲೆ ಕುಳಿತಿರೋದನ್ನ ತೋರಿಸಿದೆ. ಅದಕ್ಕೂ ಮುಂಚಿನ ದಿನ ಮೇ 14ರಂದು ಸಚಿವಾಲಯದಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಕಚೇರಿಯಿಂದ ಹಂಚಿಕೊಳ್ಳಲಾದ ಚಿತ್ರಗಳಲ್ಲಿ ಸಾಂಪ್ರದಾಯಿಕ ಬಿಳಿ ಟವೆಲ್ನಿಂದ ಮುಚ್ಚಿದ ಕುರ್ಚಿಯ ಮೇಲೆ ವಿಜಯ್ ಕುಳಿತಿರೋದನ್ನ ನೋಡಬಹುದಿತ್ತು. ಆದರೆ ಮೇ 15ರ ಸಭೆಯ ಚಿತ್ರಗಳಲ್ಲಿ ಮುಖ್ಯಮಂತ್ರಿ ಕುರ್ಚಿಯಿಂದ ಟವೆಲ್ ಕಾಣೆಯಾಗಿತ್ತು. ವಿಐಪಿ ಸಂಸ್ಕೃತಿಯ ತೋರಿಕೆ ಅನ್ನುವಂತೆ ಇದ್ದ ಅದನ್ನ ತೆಗೆದುಹಾಕಿರುವ ವಿಜಯ್ ಅವರ ಶೈಲಿಯ ಬಗ್ಗೆ ಹೊಗಳಿಕೆ ವ್ಯಕ್ತವಾಗ್ತಿದೆ. ಹೀಗೆ ಕುರ್ಚಿ ಮೇಲೆ ಬಿಳಿ ಟವೆಲ್ ಹಾಕುವ ಪ್ರವೃತ್ತಿ ನಮ್ಮ ದೇಶದಲ್ಲಿ ಸರ್ಕಾರಿ ಕಚೇರಿಗಳ ಗುಮಾಸ್ತರಿಂದ ಶುರುವಾಯಿತು. ಈಗ ಪ್ರತಿಯೊಂದು ಉನ್ನತ ಹುದ್ದೆಯವರ ಕುರ್ಚಿಯ ಮೇಲೂ ಬಿಳಿ ಟವೆಲ್ ಕಾಣಿಸುತ್ತೆ. ಈ ಟವೆಲ್ ಸಂಸ್ಕೃತಿ ಮಂತ್ರಿಗಳು ಮತ್ತು ಅಧಿಕಾರಿಗಳಿಂದ ಸಣ್ಣ ಕಚೇರಿಗಳಿಗೂ ಹರಡಿದೆ. ಅನೇಕ ಬಿಜೆಪಿ ನಾಯಕರ ಕುರ್ಚಿ ಮೇಲಿನ ಟವೆಲ್ ಬಣ್ಣ ಕೇಸರಿಗೆ ಬದಲಾಗಿದೆಯಾದರೂ ಟವೆಲ್ ಹಾಗೆ ಉಳಿದಿದೆ. ಆದರೆ ತಮಿಳುನಾಡು ಸಿಎಂ ವಿಜಯ್ ತಮ್ಮ ಕುರ್ಚಿಯಿಂದ ಟವೆಲ್ ಹೊರ ಹಾಕುವ ಮೂಲಕ ಈ ಟವೆಲ್ ಪ್ರವೃತ್ತಿಗೆ ಕೊನೆ ಹಾಡಿದ್ದಾರೆ. ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಪ್ರಸಾರ ನಡೀತಾ ಇತ್ತು. ಮಣಿಪುರದ ಹವಾಮಾನ ಕಾರ್ಯಕರ್ತೆಯೊಬ್ಬರು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು. ಹವಾಮಾನ ಕಾರ್ಯಕರ್ತೆ ಲಿಸಿಪ್ರಿಯಾ ಕಂಗುಜಂ ವಿಜಯ್ ಅವರ ಫೋಟೋವನ್ನ ಪೋಸ್ಟ್ ಮಾಡಿದ್ರು ಮತ್ತು ಪೋಸ್ಟ್ ಮಾಡುವಾಗ ವಿವಿಐಪಿ ಕುರ್ಚಿಗಳ ಮೇಲಿನ ಈ ಟವೆಲ್ ಸಂಸ್ಕೃತಿಯನ್ನ ನಾವು ನಿಲ್ಲಿಸಬಹುದಾ ಅಂತ ಕೇಳಿದ್ರು. ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಮುಖ್ಯಮಂತ್ರಿಗಳು ವಿಐಪಿಗಳು ಅಂತ ತಿಳಿದಿದೆ. ನೀವು ದೊಡ್ಡ ಸ್ಫೂರ್ತಿ ಬದಲಾವಣೆ ನಿಮ್ಮಿಂದಲೇ ಪ್ರಾರಂಭ ಆಗಬೇಕು ಅಂದ್ರು. ವಿಜಯ್ ಸ್ವತಃ ಲಿಸಿಪ್ರಿಯಾ ಅವರ ಈ ಪೋಸ್ಟ್ ಅನ್ನ ನೋಡಿರಬಹುದು ಮತ್ತವರು ಅದನ್ನ ಕಾರ್ಯರೂಪಕ್ಕೆ ತಂದ್ರು. ಈಗ ತಮಿಳುನಾಡು ಸಿಎಂ ಕಚೇರಿಯ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ ಕುರ್ಚಿಗಳ ಮೇಲೆ ಟವೆಲ್ ಗಳನ್ನ ತೋರಿಸೋದಿಲ್ಲ. ಹೀಗಾಗ್ತಾನೆ ವಿಜಯ್ ಅವರ ಬಗ್ಗೆ ಮೆಚ್ಚುಗೆಗಳು ವ್ಯಕ್ತವಾದವು. ಹಿಂದೂಸ್ತಾನ್ ಟೈಮ್ಸ್ ನಿಂದ ರಿಪಬ್ಲಿಕ್ ನವರೆಗೆ ಎಲ್ಲೆಡೆ ಅದರ ಬಗ್ಗೆ ಹೇಳಲಾಯಿತು. ತಮಿಳುನಾಡು ಮುಖ್ಯಮಂತ್ರಿ ವಿವಿಐಪಿ ಸಂಸ್ಕೃತಿ ವಿರುದ್ಧ ಕಠಿಣ ಕ್ರಮ ಕೈಗೊಂಡ್ರು. ಅವರು ಈ ಟವೆಲ್ ಅನ್ನ ಹೊರ ಹಾಕಿದ್ರು ಅಂತ ಹೇಳಲಾಗಿದೆ. ಲಿಸಿಪ್ರಿಯಾ ಇದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಿದ್ರು. ಟವೆಲ್ ಬಳಸುವ ಈ ಅಭ್ಯಾಸ ವಸಾಹತುಶಾಹಿ ಮನಸ್ಥಿತಿಯಿಂದ ಬಂದಿದೆ ಅಂತ ಹೇಳಲಾಗುತ್ತೆ. ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದಲ್ಲಿನ ತಾಪಮಾನ ಬ್ರಿಟನ್ಗಿಂತ ಹೆಚ್ಚಿತ್ತು. ಆದ್ರಿಂದ ಅವರು ಕುರ್ಚಿಗಳ ಮೇಲೆ ಟವೆಲ್ಗಳನ್ನ ಇಡುವ ವಿಧಾನವನ್ನ ಹುಡುಕೊಂಡ್ರು. ಹವಾ ನಿಯಂತ್ರಣಗಳು ಮತ್ತು ಕೂಲರ್ಗಳು ಬರೋದಕ್ಕಿಂತಲೂ ಬಹಳ ಹಿಂದೆ ಸರ್ಕಾರಿ ಅಧಿಕಾರಿಗಳ ಕುರ್ಚಿಗಳ ಮೇಲೆ ಬಿಳಿ ಟವೆಲ್ ಹೊದಿಸಲಾಗ್ತಿತ್ತು. ಟವೆಲ್ ಬೆವರು ಹೀರ್ಕೊಳ್ಳೋಕೆ ನೆರವಾಗ್ತಾ ಇತ್ತು. ದೀರ್ಘಾವಧಿಯ ಕೆಲಸದ ಸಮಯದಲ್ಲಿ ಮುಖ ಮತ್ತು ಕುತ್ತಿಗೆ ಒರೆಸೋಕು ಕೂಡ ಅದನ್ನ ಬಳಸಲಾಗ್ತಿತ್ತು. ಹಾಗೆ ಒಂದು ಅಗತ್ಯವಾಗಿ ಶುರುವಾಗಿದ್ದು ಕ್ರಮೇಣ ಸರ್ಕಾರಿ ಕಚೇರಿಗಳಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಮತ್ತು ವಿಐಪಿ ಸಂಸ್ಕೃತಿಯ ಸಂಕೇತವಾಗಿ ಉಳಿದು ಬಿಡ್ತು. ಬ್ರಿಟಿಷರು ಹೊರಟು ಹೋದ ಮೇಲೂ ಅವರು ಕುರ್ಚಿ ಮೇಲೆ ಬಿಟ್ಟು ಹೋದ ಈ ಅಭ್ಯಾಸ ಇಲ್ಲೇ ಉಳಿತು. ಆದ್ರಿಂದ ಆ ಟವೆಲ್ ನಂತರ ಪ್ರತಿಷ್ಠೆಗೆ ಸಂಕೇತ ಆಯಿತು. ಅಧಿಕಾರಿಯ ಆಡಂಬರ ಮತ್ತು ಪ್ರದರ್ಶನದ ಗುರುತಾಯಿತು. ಬ್ರಿಟಿಷರ ಕಾಲದಲ್ಲಿ ಶುರುವಾಯಿತು ಎನ್ನಲಾದ ಈ ರೂಢಿಯನ್ನ ಹಲವು ವರ್ಷಗಳಿಂದ ಹೊತ್ತುಕೊಂಡಿದ್ದೇವೆ. ಹೀಗಿರುವಾಗ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ವಿಜಯ್ ತಮ್ಮ ಕಚೇರಿಯ ಕುರ್ಚಿಗಳ ಮೇಲಿನ ಬಿಳಿ ಟವೆಲ್ ತೆಗೆದಿರೋದು ದೊಡ್ಡ ಹೆಜ್ಜೆ ಅಂತಾನೆ ಚರ್ಚೆಯಾಗ್ತಿದೆ. ಈ ಸದ್ದಿಲ್ಲದ ಬದಲಾವಣೆ ಈಗ ಆನ್ಲೈನ್ ನಲ್ಲಿ ಗಮನ ಸೆಳೆದಿದೆ. ಅನೇಕ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಇದನ್ನ ಭಾರತೀಯ ಅಧಿಕಾರಶಾಹಿ ಮತ್ತು ರಾಜಕೀಯದೊಂದಿಗೆ ಇದ್ದ ವಿಐಪಿ ಸಂಸ್ಕೃತಿ ಮನಸ್ಥಿತಿಗೆ ಸಾಂಕೇತಿಕ ವಿರಾಮ ಅಂತ ಬಣ್ಣಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.